ಸಾರ್ಥಕ ಅನಿಸುತ್ತೆ. ನಮ್ಮ ವಿದ್ಯಾರ್ಥಿಗಳು ತಂದೆ ಬಗ್ಗೆ ಸಂಗೀತ, ಕಲೆ ಎಲ್ಲವೂ ಹೃದಯಕ್ಕೆ, ಬದುಕಿಗೆ ಸಂಬಂಧಪಟ್ಟಿದ್ದಂತೆ. ಸಾಹಿತ್ಯ ನಥಿಂಗ್ ಬಟ್ ಮಿರರ್ ಆಫ್ ಲೈಫ್ ಅಂತ, ಬದುಕಿನ ಕನ್ನಡಿ ಅಂತೆ. ಕಲೆಗಳೆಲ್ಲ ಬದುಕಿನ ಕನ್ನಡಿ ಅಂತೆ. ಹೃದಯಗಳನ್ನ ಮುಟ್ಟಿದೆ, ನಿಮ್ಮನ್ನೆಲ್ಲ ಅಳಿಸ್ತಾ ಇದೆ ಅಂದ್ರೆ ನಿಜವಾಗ್ಲೂ ನನ್ನ ವಿದ್ಯಾರ್ಥಿನಿಯರು ಅಥವಾ ನಾವು ಟೀಚರ್ಸ್ ಎಲ್ಲ ಪ್ರಯತ್ನ ಪಡ್ತಿರೋದು ಸಾರ್ಥಕ ಆಯ್ತು ಅನ್ಕೊಳ್ಳಿ. ಮಾರ್ಕ್ಸ್ ಕಡಿಮೆ ತಗೊಂಡ್ರೂ ಪರವಾಗಿಲ್ಲ, 1 ವರ್ಷ ಫೇಲ್ ಆದ್ರೂ ಪರವಾಗಿಲ್ಲ, ಆದ್ರೆ ಉದ್ದೇಶ, ಶಿಕ್ಷಣದ ಉದ್ದೇಶ ಹೃದಯವಂತಿಕೆಯನ್ನ, ಹೃದಯದ ಭಾವಗಳನ್ನ ಬೆಳೆಸೋದಾಗಿರೋದ್ರಿಂದ ಇಷ್ಟೊಂದು ಭಾವುಕರಾಗಿ ಮನುಷ್ಯತ್ವದ ಬೆಲೆ ತೋರಿಸ್ತಾ ಇರೋದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಅಮ್ಮ ಅಪ್ಪ ಬದುಕಲ್ಲಿ ಬೆಲೆಗಟ್ಟಲಾಗದ ಮುತ್ತುಗಳು, ರತ್ನಗಳು, ವಜ್ರಗಳು, ಏನ್ ಹೇಳ್ತೀವೋ ಗೊತ್ತಿಲ್ಲ. ಭಗವಂತ ಕೊಟ್ಟಿದ್ದಾನಂತೆ. ಆದ್ರೆ ಬೆಲೆ ಗೊತ್ತಾಗಲ್ಲ. ಪೇರೆಂಟ್ಸ್ ಆದ್ರೆ ನಾವು ಭಾವಿಸಿದ್ರೆ ಅವ್ರು ಯಾವಾಗ್ಲೂ ನಮ್ ಜೊತೆಯಲ್ಲೇ ಇರ್ತಾರಂತೆ. ಎಲ್ಲೂ ನಿಮ್ಮನ್ ಬಿಟ್ಟು ಹೋಗೇ ಇಲ್ಲ. ತಂದೆ ತಾಯಿ ಅವ್ರು ನಿಮ್ ಜೊತೆನೇ ಇರ್ತಾರೆ. ಭಾವಿಸ್ಬೇಕು ನನ್ನಲ್ಲಿದ್ದಾರೆ ಅಂತ. ನಮ್ ವೇದ ತತ್ವಗಳೇನೋ ಹೇಳಿದಾಗ್ಲೂ ನಮ್ಗೆ ತುಂಬಾ ಇನ್ನು ಸೋಲಿಲ್ಲ. ಆತ್ಮ ಸ್ವರೂಪಗಳು, ಆತ್ಮಕ್ ಸಾವಿಲ್ಲ, ದೇಹಕ್ ಮಾತ್ರ ಸಾವು, ಹಾಗೆಲ್ಲ ಹೇಳ್ತಾ ಇದ್ರು ಒಂದ್ ಕಡೆ ನಮ್ ನೋವನ್ನ ಕಡಿಮೆ ಮಾಡ್ಕೊಳಕ್ಕೆ ಅವ್ರು ಇದಾರೆ, ನಮ್ಮನ್ನ ಬಿಟ್ಟು ಹೋಗಿಲ್ಲ ಅನ್ಕೊಳಕ್ಕೆ. ನೀವು ಅಷ್ಟೇ, ನಿಮ್ ಜೊತೆ ಯಾವಾಗ್ಲೂ ಇರ್ತಾರೆ. ಆ ತಂದೆ ಆಸೆಗಳು, ಆ ತಂದೆ ಕನಸುಗಳು ಏನಿತ್ತು ಅವನ್ನ ನೀವು ನೆರವೇರಿಸ್ತಾ ಹೋದ್ರೆ, ಅವ್ರು ನಿಮ್ ಜೊತೆ ಇದ್ದಾರೆ ಅನ್ಕೊಳ್ತಾ ಹೋದ್ರೆ ಖಂಡಿತವಾಗ್ಲೂ ಇರ್ತಾರೆ. ಭಾವನೆಗಳಲ್ಲಿ ನಮ್ಗೆ ದೈಹಿಕವಾಗಿ ಸಿಕ್ಕೇ ಹೋಗ್ಬೋದು, ಆದ್ರೆ ಹೃದಯದ ಭಾವಗಳಲ್ಲಿ, ನಿಮ್ಮ ಕಲ್ಪನೆಗಳಲ್ಲಿ ನಿಮ್ ಜೊತೆ ಯಾವಾಗ್ಲೂ ಇರ್ತಾರೆ. ನಿಮ್ ಜೀವನ ಯಾವಾಗ್ಲೂ ಈ ಅಳುವು ಅನ್ನೋದು ಇಲ್ಲದ ಹಾಗೆ ನಿಮ್ ಜೊತೆ ಸಂತೋಷ ಕೊಡಕ್ಕೆ ಅಂತ ಅವ್ರು ಇರ್ತಾರೆ. ಅವ್ರು ಇರ್ಲಿ. ಮತ್ತೆ ನನ್ನ ಮನವಿ ಅಂದ್ರೆ, ಪೆಟ್ಟುಗಳಿಗೆ ನೀವು ಸೋಲಬಾರ್ದು, ಕಣ್ಣೀರ್ ಹಾಕ್ಬಾರ್ದು. ಅಮ್ಮ ಇಲ್ಲ ಅಂದ್ರೂ ಅಳಬಾರ್ದು, ಅಪ್ಪ ಇಲ್ಲ ಅಂದ್ರೂ ಅಳಬಾರ್ದು. ಅವ್ರು ಇದ್ದಾರೆ, ಎಂಥದ್ದೇ ನೋವು ಬಂದ್ರು ನಾನು ಕಣ್ಣೀರ್ ಹಾಕಿ ಜೀವನದಲ್ಲಿ ಹೋರಾಟ ಮಾಡ್ತೀನಿ, ಗೆಲ್ತೀನಿ, ಏನೇ ಬಂದ್ರು ನಾನು ಕುಸಿಯಲ್ಲ ಅನ್ನೋ ಆತ್ಮವಿಶ್ವಾಸದಿಂದ ನೀವೆಲ್ಲ ಮೇಲೆ ಬರ್ರಿ. ಅಳೋದು ಇವತ್ತು ಕೊನೆ ಆಗ್ಬೇಕು, ಅಳೋದು ಇವತ್ತೇ ಕೊನೆ ಆಗ್ಬೇಕು. ಕಣ್ಣೀರು ಅಮೂಲ್ಯ ಅಂತೆ. ಕಣ್ಣೀರು